ಗ್ಯಾರಂಟಿ ನ್ಯೂಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ರಂಗೋಲಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಿದೆ. ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ರಂಗೋಲಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನಲ್ಲೂ ಕೂಡ ರಂಗೋಲಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ನೀವು ದೃಶ್ಯಾವಳಿಗಳ ಮೂಲಕ ನೋಡಬಹುದು. ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇಲ್ಲಿ ಬಂದಂತಹ ಮಹಿಳೆಯರು ಮೊದಲಿಗೆ ಗ್ಯಾರಂಟಿ ನ್ಯೂಸ್ ಲೋಗೋವನ್ನು ಕಲರ್ ಮಾಡಿ ಅದು ರಂಗೋಲಿಯನ್ನು ಬಿಡಿಸಿ, ಜೊತೆಗೆ ಇಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿಯಾಗಿ ರಾಗಿಯನ್ನು ರಾಶಿ ಹಾಕ್ತಾರೆ ಆ ರೀತಿಯಾಗಿ ರಾಗಿಯನ್ನು ರಾಶಿ ಹಾಕಿ, ಜೊತೆಗೆ ತರಕಾರಿಗಳನ್ನು ಇಟ್ಟು, ಕಬ್ಬನ್ನು ಇಟ್ಟು ಸಂಕ್ರಾಂತಿ ಹಬ್ಬದ ಒಂದು ಕಲೆಯನ್ನು ಕಟ್ಟಿರುವಂಥದ್ದು. ಇದೆಲ್ಲವೂ ಕೂಡ ಇಲ್ಲಿ ಬಂದಿರುವಂತಹ ಸ್ಪರ್ಧಿಗಳೇ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಡೆಕೋರೇಟ್ ಮಾಡಿ, ಜೊತೆಗೆ ಅದಾದ ಬಳಿಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ನಾವು ದೃಶ್ಯಾವಳಿಗಳ ಮೂಲಕ ನೋಡ್ಬೋದು. ಇಲ್ಲಿ ಸಾಕಷ್ಟು ಜನರ ಸ್ಪರ್ಧಿಗಳು ಆನೇಕಲ್ ತಾಲೂಕಿನ ಆನೇಕಲ್ ಆಗಿರ್ಬೋದು, ಅತ್ತಿಬೆಲೆ ಆಗಿರ್ಬೋದು, ಸೂರ್ಯನಗರ, ಚಂದಾಪುರ ಹಲವು ಕಡೆಗಳಿಂದ ಬಂದು ಇನ್ನು ರಂಗೋಲಿಯನ್ನು ಹಾಕ್ತಾ ಇರುವಂಥದ್ದು. ರಂಗೋಲಿಯಲ್ಲೇ ಮೂಡಿರುವಂಥದ್ದು ಗ್ಯಾರಂಟಿ ನ್ಯೂಸ್ ರಂಗೋಲಿ ಅಂತೇಳಿ ನೀವು ನೋಡ್ಬೋದು ದೃಶ್ಯಾವಳಿಗಳ ಮೂಲಕ. ರಂಗೋಲಿಯಲ್ಲಿ ಇಲ್ಲಿ ಬಂದಿರುವಂಥ ಸ್ಪರ್ಧಿಗಳು ಗ್ಯಾರಂಟಿ ನ್ಯೂಸ್ ರಂಗೋಲಿ ಅಂತೇಳಿ ಹಾಕಿದ್ದಾರೆ. ಸಾಕಷ್ಟು ನೀವು ಇಲ್ಲಿ ನೋಡ್ಬೋದು, ಸಾಕಷ್ಟು ಜನರು ರಂಗೋಲಿಗಳನ್ನ ವಿಧವಾಗಿ ಬಣ್ಣಗಳನ್ನ ಕಟ್ಟಿ ರಂಗೋಲಿಗಳನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಜಡ್ಜಸ್ಗಳು ಕೂಡ ಈಗಾಗಲೇ ಬಂದು ಸ್ಪರ್ಧಿಗಳು ಯಾರು ಚೆನ್ನಾಗಿ ಹಾಕಿದ್ದಾರೆ, ಯಾರು ಯಾವ ರೀತಿ ಕಲರ್ ಅನ್ನ ಹಾಕಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನೋಡ್ತಾ ಇರುವಂಥದ್ದು. ಇಲ್ಲಿ ಗೆದ್ದಂತಹ ಸ್ಪರ್ಧಿಗಳು ಬೆಂಗಳೂರಿಗೆ ಹೋಗಿ ನಾವು ಅಲ್ಲೂ ಕೂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೈಪೋಟಿಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಇಷ್ಟೆಲ್ಲ ಮಹಿಳೆಯರ ಜೊತೆಗೆ ಹೆಣ್ಮಕ್ಳ ಜೊತೆಗೆ ಒಬ್ಬ ಬಹಳ ಹುಡುಗ ಕೂಡ ಬಂದಿದ್ದಾನೆ. ಆತ ಪೈಪೋಟಿಯನ್ನು ನೀಡ್ತಾ ಇರುವಂಥದ್ದು ನೀವು ದೃಶ್ಯಾವಳಿಗಳ ಮಾಡ್ಕೊಳ್ಬೋದು. ಈತ ಸಾಯಿ ಹರ್ಷ ಅಂತೇಳಿ, ಈತ ಕೂಡ ನಾನು ಸ್ಪರ್ಧೆಯಲ್ಲಿ ಭಾಗಿಯಾಗ್ತೀನಿ ಅಂತೇಳಿ ರಂಗೋಲಿಯನ್ನ ಬಿಡ್ತಾ ಇರುವಂಥದ್ದು. ಈತನೇ ರಂಗೋಲಿಯನ್ನ ಹಾಕಿ ಕಲರ್ನ ಹಾಕ್ತಾ ಇರುವಂಥದ್ದು ನೀವು ದೃಶ್ಯಾವಳಿಗಳ ಮೂಲಕ ನೋಡಬಹುದು. ಈತ ಶಾಲೆಯಲ್ಲಿ ಓದ್ತಾ ಇರುವಂತಹ ಬಾಲಕ. ಈತ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತೇನೆ, ಇಲ್ಲಿ ಕೂಡ ನಾನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿರುವಂಥದ್ದು. ಸಾಕಷ್ಟು ಜನರು ಕೂಡ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ, ರಂಗೋಲಿಯನ್ನ ಬಿಡಿಸ್ತಾ ಇರುವಂಥದ್ದು. ಇಲ್ಲಿ ಆಕರ್ಷಕವಾದಂತಹ ಉಡುಗೊರೆ ಆಗಿರ್ಬೋದು, ಕ್ಯಾಶ್ ಪ್ರೈಸ್ ಅನ್ನ ಗೆದ್ದು, ಜೊತೆಗೆ ನಾವು ಬೆಂಗಳೂರಿನಲ್ಲಿ ನಡೆಯುವಂತಹ ಫೈನಲ್ ಸ್ಪರ್ಧೆಗೂ ಕೂಡ ನಾವು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ನಾವು ಜಯಗಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಪರ್ಧಿಗಳು ಪೈಪೋಟಿಯನ್ನು ನೀಡ್ತಾ ಇರುವಂಥದ್ದು. ಒಬ್ಬರಿಗಿಂತ ಒಬ್ಬರು ಕಲರ್ಗಳಲ್ಲಾಗಿರ್ಬೋದು ರಂಗೋಲಿ ದೊಡ್ಡದಾಗಿ ಮತ್ತೆ ವಿಧವಾಗಿ ರಂಗೋಲಿಗಳನ್ನ ಹಾಕುವಂತಹ ಪ್ರಯತ್ನದಲ್ಲಿ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳ ಮೂಲಕ. ರಂಗೋಲಿಯಲ್ಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ಸ್ಪರ್ಧಿ ತಿಳಿಸಿರುವಂಥದ್ದು. ಈಕೆ ತನುಜಾ ಅಂತೇಳಿ, ಆಕೆ ಕೂಡ ರಂಗೋಲಿಯನ್ನು ಹಾಕಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಡೆಸ್ಕೊಡ್ತಾ ಇರುವಂಥ ರಾಜ್ಯಾದ್ಯಂತ ರಂಗೋಲಿ ಹಬ್ಬ ಕಾರ್ಯಕ್ರಮ ಇದೆ. ಇದಕ್ಕೆ ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ಕಿರುವಂಥದ್ದು. ಎಲ್ಲ ಕಡೆಯಿಂದ ಕೂಡ ಸ್ಪರ್ಧಿಗಳು ಬಂದು ಭಾಗವಹಿಸಿ ರಂಗೋಲಿ ಹಬ್ಬಕ್ಕೆ ಒಂದು ಮೆರುಗನ್ನ ತಂದಿದ್ದಾರೆ ಅಂತ ಹೇಳ್ಬೋದು. ಫುಲ್ ಕಲರ್ಫುಲ್ ಆಗಿ ರಂಗೋಲಿಗಳನ್ನ ಬಿಡುವಂಥದ್ದು, ಅದಕ್ಕೆ ಕಲರ್ಗಳನ್ನ ಹಾಕಿ ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಕಲರ್ಗಳನ್ನ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅಂದಂದವಾಗಿ ಬಿಡುವಂತಹ ಕೆಲಸವನ್ನ ಇಲ್ಲಿ ಸ್ಪರ್ಧಿಗಳು ಮಾಡಿರುವಂಥದ್ದು. ಇನ್ನು ಸಾಕಷ್ಟು ಜನರು ಸುಮಾರು ಒಂದು 50ಕ್ಕೂ ಹೆಚ್ಚು ಜನ ಸ್ಪರ್ಧಿಗಳು ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ಜಡ್ಜಸ್ಗಳು ಕೂಡ ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ, ಜಡ್ಜಸ್ಗಳು ಕೂಡ ರಂಗೋಲಿಗಳನ್ನ ಬಿಡ್ತಾ ಇದ್ದಾರೆ, ಮತ್ತೆ ಕಲರ್ಗಳನ್ನ ಹಾಕ್ತಿದ್ದಾರೆ, ಅದನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಲ್ಲಿ ಆನೇಕಲ್ನಲ್ಲಿ ಚಿನ್ಮಯ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಇಲ್ಲಿಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಇಲ್ಲಿ ನಮಗೆ ಬೆಂಬಲವನ್ನು ನೀಡಿರುವಂಥದ್ದು. ರಂಗೋಲಿ ಸ್ಪರ್ಧೆ ಗ್ಯಾರಂಟಿ ನ್ಯೂಸ್ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದೆ. ಇದಕ್ಕೆ ಹಲವು ಸಂಘ ಸಂಸ್ಥೆಗಳು, ಪ್ರಜಾತಾರೆ ಆಗಿರ್ಬೋದು, ಚಿನ್ಮಯ ಸೇವಾ ಸಂಸ್ಥೆ, ಹಲವು ಸಂಸ್ಥೆಗಳು ಕೂಡ ನಮಗೆ ಸಾಥನ್ನ ನೀಡಿರುವಂಥದ್ದು. ಇಲ್ಲಿ ಸಾಕಷ್ಟು ಕಲರ್ಫುಲ್ ಆಗಿ ಸ್ಪರ್ಧಿಗಳೇನಿದ್ದಾರೆ ಮಹಿಳೆಯರು ಸಾಕಷ್ಟು ಸ್ಪರ್ಧೆಯಲ್ಲಿ ಭಾಗಿಯಾಗಿ ರಂಗೋಲಿಗಳನ್ನ ಬಿಡಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಆನೇಕಲ್ ತಾಲೂಕಿನಲ್ಲಿ ನಡೆತಿರುವಂತಹ ರಂಗೋಲಿ ಸ್ಪರ್ಧೆ ಏನಿದೆ, ಈ ಸ್ಪರ್ಧೆಗೆ ಅಭೂತಪೂರ್ವವಾದಂತಹ ಒಂದು ಒಳ್ಳೆ ಬೆಂಬಲ ಸಿಕ್ಕಿರುವಂಥದ್ದು. ಜೊತೆಗೆ ಸ್ಪರ್ಧಿಗಳು ಕೂಡ ಬಂದು ರಂಗೋಲಿಯನ್ನ ಹಾಕ್ತಾ ಇರುವಂಥದ್ದು. ಸೂರ್ಯ ಸಿಟಿಯಿಂದ ಸುದ್ದಿ ಕೊಟ್ಟಿದ್ದು ನಾನು ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್ ಆನೇಕಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.